ವೈಯಕ್ತಿಕ ಟೀಕೆ ಮಾಡೋದು ಸರಿಯಲ್ಲ. ನಾಳೆ ಅರಮನೆ ಮೈದಾನದಲ್ಲಿ ನಟ ಪುನೀತ್ ರಾಜ್ಕುಮಾರ್ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯಲಿದೆ. ಪುನೀತ್ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪುನೀತ್ ನಮನ ಕಾರ್ಯಕ್ರಮಕ್ಕಾಗಿ ಹೆಸರಾಂತ ಕಲಾ ನಿರ್ದೇಶಕ ಮೋಹನ್ ಬಿ ಕೆರೆ ಅವರು 3D ಪುತ್ಥಳಿಯನ್ನು ರೆಡಿ ಮಾಡ್ತಿದ್ದಾರೆ. 4 ಅಡಿ ಉದ್ದ 4 ಅಡಿ ಅಗಲ ಇರುವ ಪುತ್ಥಳಿ ಇದು. ಸುಮಾರು 35ರಿಂದ 40 ಕೆಜಿ ತೂಕ ಇದೆ. ನಾಳೆ ಪುನೀತ್ ನಮನ ಕಾರ್ಯಕ್ರಮದಲ್ಲಿ ಈ ಒಂದು 3D ಪುತ್ಥಳಿಯನ್ನು ಅನಾವರಣ ಮಾಡಲಾಗುತ್ತೆ. ಅಪ್ಪು 3D ಪುತ್ಥಳಿ ಅನಾವರಣ ಆಗುತ್ತೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಹರ್ಷ ವಿವರಣೆಯನ್ನ ಕೊಟ್ಟಿದ್ದಾರೆ. ನಾಳಿನ ಪುನೀತ ನಮನ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಈಗಾಗಲೇ ಪ್ರಾರಂಭ ಆಗಿದ್ದಾವೆ. ಈ ಕಾರ್ಯಕ್ರಮದ ವಿಶೇಷತೆ ಏನಂತಂದ್ರೆ ಈ ಪುನೀತ ನಮನ ಕಾರ್ಯಕ್ರಮಕ್ಕಾಗಿಯೇ ಒಂದು ಅಪ್ಪು ಸರ್ ಅವರ ವಿಶೇಷವಾದಂತಹ ಒಂದು ಪುತ್ಥಳಿಯನ್ನ ಮಾಡಲಾಗ್ತಾ ಇದೆ. ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವಂತವರು ಹೆಸರಾಂತ ಕಲಾ ನಿರ್ದೇಶಕರಾದಂತಹ ಮೋಹನ್ ಬಿಗ್ರೆ ಅವರು ಅವರಿಗೆ ನಮ್ಮ ಜೊತೆಲಿದ್ದಾರೆ. ಬನ್ನಿ ಮಾತಾಡೋಣ. ಸರ್, ನಮಸ್ತೆ ಸರ್, ಈಗ ಏನಂತಂದ್ರೆ ಅಪ್ಪು ಸರ್ ಪುತ್ಥಳಿ ಯಾವಾಗ ನಿಮ್ಗೆ ಗೊತ್ತಾಗಿದ್ದು ಮಾಡಬೇಕು ಅಂತ ಹೇಳಿತ್ತು, ಮತ್ತೆ ಹೇಗೆ ಪ್ರಿಪರೇಷನ್ಸ್ ಆಗ್ತಾ ಇದೆ? ಇದು ಅಪ್ಪು ಸರ್ ಪುತ್ಥಳಿಕೆನ ಆಕ್ಚುಲಿ ಚೇಂಬರ್ ಅವರು ಒಂದು ಬಿಫೋರ್ ಒಂದು 8-10 ಡೇಸ್ ಆಯ್ತು ಅವರು ನನಗೆ ಇನ್ಫಾರ್ಮ್ ಮಾಡಿ ಸಮಥಿಂಗ್ ಏನಾದ್ರು ಡಿಫ್ರೆಂಟ್ ಆಗಿರಬೇಕು, ಯೂಶುವಲ್ ಆಗಿ ಮಾಡಿದ್ದೀವಿ, ಯಾಕಂದ್ರೆ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸೋ ಇದ್ರಿರೋದ್ರಿಂದ ಅದರಿಂದ ಮಾಡೋಣ ಅಂತ. ಯಾಕಂದ್ರೆ ನಮ್ಗೆ ಆಲ್ರೆಡಿ ನಾವು ಈ ವಿಷಯನ ತುಂಬ ಆಘಾತ ಆಯಿತು, ಈ ವಿಷಯಗಳು ಕೇಳಿ ಈಗಲೂ ನಾವು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕಂದರೆ ಅವರು ಸ್ವಂತ ಕಲಾ ನಿರ್ದೇಶಕನಾಗಿ ಅವ್ರದ್ದು ಒಂದು 5-6 ಸಿನಿಮಾ ನಾನು ಕಲಾ ನಿರ್ದೇಶನ ಮಾಡಿದ್ದೀನಿ. ಇತ್ತೀಚೆಗಷ್ಟೇ ಪ್ರಭುದೇವ್ ಮತ್ತು ಅಪ್ಪು ಸರ್ದು ಲಾಸ್ಟ್ ಸೆಟ್ ಮಾತಾಡಿದೆ. ಇದು ಸಾಧಕರ ವಿಷಯ. ಹಾಗಾಗಿ ಈಗ ನಮ್ಮ ಸಾರಾ ಗೋವಿಂದ್ ಅವರು, ನಮ್ಮ ಸೆಕ್ರೆಟರಿ ಗಣೇಶ್ ಅವರು ಅವರೆಲ್ಲ ಕರೆದು ನನಗೆ ಈ ಥರ ಏನಾದ್ರು ಒಂದು ಪುತ್ಥಳಿಕೆ ಮಾಡಬೇಕು ಅಂತೇಳಿ ನನಗೆ ಒಂದು ಮ್ಯಾಟ್ರ್ ವಿಷಯನ ತಿಳಿಸಿದ್ರು. ಫಸ್ಟ್ ನಾವು ಹೇಗೆ ಮಾಡೋದು, ಡೆಪ್ತ್ ಎಷ್ಟು ಬೇಕು ಏನು ಅನ್ನೋದನ್ನೆಲ್ಲ ಒಂದು ಡಿಸ್ಕಷನ್ ಮಾಡಿ ಒಂದು ಅಪ್ರಾಕ್ಸಿಮೇಟ್ 50 mm ಒಂದು ವಾಟರ್ ಪ್ರೂಫ್ MDF ಬೋರ್ಡ್ನಲ್ಲಿ ಅದನ್ನು ಇಮೇಜ್ ಕೊಟ್ಟು ಆ ಇಮೇಜ್ನ ಅದನ್ನು ಕೆತ್ತು ಹೆಂಗೆ ಅಂದರೆ ನಿಮ್ಗೊಂದು ಎಂಬೋಸ್ ಒಂದು ಅಪ್ ಟು ಒಂದು 4.5 ಇಂಚಸ್ 6 ಇಂಚಸ್ 5 ಇಂಚಸ್ವರೆಗೂ ನಿಮಗೆ ಅಂದರೆ ಒಂದು 50 mm ವರೆಗೂ ನಿಮಗೆ ಒಂದು ಎಂಬೋಸ್ ಹೆಂಗೆ ಬಂದರೆ ಯಾವ ಥರ ಇರ್ತದೆ ಅಂತ ಅದು ಇಮೇಜ್ ಕೊಟ್ಟರೆ, ಕಂಪ್ಯೂಟರ್ ಕೊಟ್ಟರೆ ಖಂಡಿತ ವರ್ಕೌಟ್ ಆಗುತ್ತೆ ಅನ್ನೋದಕ್ಕೆ ನಾವು ಇದು ಕೂತ್ಕೊಂಡು ಒಂದು 3 days ಫಸ್ಟ್ ಬಿಫೋರ್ ವರ್ಕ್ ಮಾಡಿದ್ವಿ. ಆಫ್ಟರ್ ದಟ್ ಇಮೇಜ್ ತೊಗೊಂಡು ಇಮೇಜ್ನ ಅದನ್ನು ಲೇಯರ್ ಆಗಿ 3D ವರ್ಕ್ ಮಾಡಿ ಎಲ್ಲ ಮಾಡಿ ಫಸ್ಟ್ ಒಂದು ಶಾಂಪಲ್ ಒಂದು ಮಾಡ್ಕೊಂಡ್ವಿ. ಶಾಂಪಲ್ ಮಾಡಿದ್ಮೇಲೆ ನಮ್ಗೆ ಅನಿಸ್ತು ಇದು ಖಂಡಿತ ವರ್ಕೌಟ್ ಆಗ್ತದೆ, ಇದು ಒಂಥರ ಹೊಸ ರೀತಿ ವರ್ಕು, ನಾವೊಂದು ಅವ್ರಿಗೆ ನಮನ ಸಲ್ಲಿಸೋದಕ್ಕೂ ಒಂದು ಅರ್ಥಪೂರ್ಣವಾಗಿರ್ತದೆ ಅಂತೇಳಿ ಆಮೇಲೆ ನಾವು ಅದನ್ನು ಟೋಟಲಿ ಫೈನಲ್ ಮಾಡಿ ಮಿಷನ್ ಕೊಟ್ವಿ. ಮಿಷನ್ ಟೋಟಲಿ 23 ಅವರ್ಸ್ ರನ್ ಆಗಿದೆ. 23 ಅವರ್ಸ್ ನಾನ್ ಸ್ಟಾಪ್ ಮಿಷಿನ್ ರನ್ ಆಗಿ CNC ಇದರಲ್ಲಿ ನಮ್ಗೆ ಆ ಇಮೇಜ್ ಫುಲ್ ಫಿನಿಶ್ ಆಗ್ತಾ ನಿಜವೂ ನಮಗೆ ತುಂಬ ಖುಷಿ ಆಯಿತು. ನಾವು ಏನು ಶ್ರಮ ಬಿದ್ವಿ, ನಾವೇನೊಂದು ಹೊಸ ಪ್ಯಾಟರ್ನ್ ಅಂತ ಅಂದ್ಕೊಂಡ್ವಿ. ಅದಕ್ಕೆ ನಾನು, ನಮ್ಮ ಡಿಸೈನರ್ ನಾಗರಾಜು, ಆಮೇಲೆ ಅದಾದಮೇಲೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಕೇದಾರ್ ಅವರೆಲ್ಲ ಅದನ್ನೆಲ್ಲ ಪೇಂಟಿಂಗ್ ಎಲ್ಲ ಇದು ಮಾಡಿದ್ದೀವಿ. ನಾಗರಾಜ್ ಜೊತೆ ಹೆಚ್ಚು ಕಮ್ಮಿ ಸುಮಾರು ಒಂದಷ್ಟು ಸಲ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಎಲ್ಲ ಮಾಡಿದ್ವಿ. ಒಂದು ಫೈನಲ್ ಆಗಿ ನಮ್ಗೆ ಔಟ್ಪುಟ್ ಬಂದಾಗ ತುಂಬಾ ಖುಷಿ ಆಯಿತು. ಇದು ಈ ಪುತ್ಥಳಿಕೆ ಅನ್ನೋದಕ್ಕಿಂತ ಈ 3D ಇಮೇಜ್ ಏನಿದೆ ಅದನ್ನು ನೀವು ನೋಡಿದಾಗ ನಿಜವಾಗ್ಲೂ ಇವರ ಶ್ರಮ ಏನು ಇದೇನಿತ್ತು ನಿಜವಾಗ್ಲೂ ಅಪ್ಪು ಸರ್ಗೆ ಇದೊಂದು ನಮ್ಮನ್ನ ಈ ರೀತಿನ ಸಲ್ಲಿಸೋದಕ್ಕೆ ಒಂದು ಅರ್ಥಪೂರ್ಣವಾಗಿದೆ ಅಂತ ಅನಿಸುತ್ತೆ ನಿಮಗೆ. ಇವಿಷ್ಟು ಮೋಹನ್ ಬಿಕೆರೆ ಅವರ ಮಾತು. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಅರಮನೆ ಮೈದಾನದಲ್ಲಿ ನಾಳೆ ಪುನೀತ್ ನಮನ ಕಾರ್ಯಕ್ರಮ ನಡೆಯಲಿದೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ನಾಳಿನ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ನಡೀತಾ ಇದ್ದು 1500 ಜನರಿಗಷ್ಟೇ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ನೀಡಲಾಗಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಕಾರ್ಯಕ್ರಮ ಆರಂಭವಾಗಲಿದ್ದು ಪಾಸ್ ಇರುವವರಿಗೆ ಮಾತ್ರ ಕಾರ್ಯಕ್ರಮಕ್ಕೆ ಪ್ರವೇಶ ನೀಡಲಾಗಿದೆ. ಸಿಎಂ ಬಸವರಾಜ ಬೊಮ್ಮಾಯಿ, ಡಾಕ್ಟರ್ ರಾಜ್ ಕುಟುಂಬಸ್ಥರಿಗೆ ವಿವಿಐಪಿ ಪಾಸ್ ಅನ್ನು ನೀಡಲಾಗಿದೆ. ಪುನೀತ್ ನಮನದಲ್ಲಿ ಮೊದಲು ಸ್ಯಾಕ್ಸೋಫೋನ್ ಕಾರ್ಯಕ್ರಮ ಇರಲಿದ್ದು ಬಳಿಕ ಪುನೀತ್ ಸಿನಿ ಜರ್ನಿ ಬಗ್ಗೆ ಒಂದು ವಿಡಿಯೋ ಪ್ರಸಾರ ಆಗುತ್ತೆ. ಏನು ಚಿತ್ರ ಸಾಹಿತಿ ನಾಗೇಂದ್ರ ಪ್ರಸಾದ್ರಿಂದ ಗೀತ ನಮನ, ಸಂಗೀತ ನಿರ್ದೇಶಕ ಗುರು ಕಿರಣ್ ಸಂಗೀತ ನಮನ ಸಲ್ಲಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ 1500 ಜನರಿಗೆ ಆಹ್ವಾನವನ್ನ ನೀಡಲಾಗಿದೆ. ಚಿತ್ರರಂಗದ ಗಣ್ಯರು, ರಾಜ್ ಕುಟುಂಬಸ್ಥರು ಹಾಗೆ ವಿವಿಐಪಿಗಳಿಗೆ ಒಂದು ಕಾರ್ಯಕ್ರಮಕ್ಕೆ ಬರುವುದಕ್ಕೆ ಪಾಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅರಮನೆ ಮೈದಾನದಲ್ಲಿ ನಾಳೆ ಪುನೀತ್ ನಮನ ಕಾರ್ಯಕ್ರಮ ನಡೆಯಲಿದ್ದು ಗಾಯತ್ರಿ ವಿಹಾರ್ ವ್ಯವಸ್ಥಾಪಕರು ಪಂಕಜ್ ಕೊಠಾರಿ ಹಾಗೂ ಮ್ಯಾನೇಜರ್ ಜಿಗ್ನೇಶ್ ಪುನೀತ್ ನಮನ ಕಾರ್ಯಕ್ರಮದ ಬಗ್ಗೆ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಾರೆ. ನಟ ಪುನೀತ್ ರಾಜ್ಕುಮಾರ್ ಅವರ ಶ್ರದ್ಧಾಂಜಲಿ ಸಭೆ ನಾಳೆ ನಡೆಯಲಿದೆ. ಕರ್ನಾಟಕ ಫಿಲ್ಮ್ ಚೇಂಬರ್ ವತಿಯಿಂದ ಮಾಡ್ತಿರುವಂತಹ ಈ ಸಭೆ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ನಡೆಯಲಿದೆ.
ನಮ್ಮ ಜೊತೆನಲ್ಲಿ ಈಗ ಗಾಯತ್ರಿ ವಿಹಾರ್ನ ಮಾಲೀಕರಾದಂತಹ ಪಂಕಜ್ ಕೊಠಾರಿ ಅವರು ಹಾಗೆ ಮ್ಯಾನೇಜರ್ ಆದಂತಹ ಜಿಗ್ನೇಶ್ ಅವರು ಇದ್ದಾರೆ. ಬನ್ನಿ ಮಾತಾಡೋಣ, ಯಾವ ರೀತಿ ಸಿದ್ಧತೆ ನಡೀತಾ ಇದೆ ಅಂತ ಅನ್ಬಿಟ್ಟು. ಸರ್, ನಾಳೆ ಗಾಯತ್ರಿ ವಿಹಾರ್ನಲ್ಲಿ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಶ್ರದ್ಧಾಂಜಲಿ ಸಭೆ ನಡೀತಾ ಇರುವಂತದ್ದು. ಸೊ ಯಾವ ರೀತಿ ಪ್ರಿಪರೇಷನ್ಸ್ ಯಾವುದೇ ರೀತಿ ಇದೆ ಅಂತ? ಸರ್, ಪ್ರಿಪರೇಷನ್ನಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ಫಿಲಂ ಚೇಂಬರ್ದೇ ಒಂದು ಆರ್ಗನೈಸರ್ ಈವೆಂಟ್ ಟೀಮ್ ಬರ್ತಾರೆ. ಅವ್ರು ಪೂರ್ತಿ ಸ್ಟೇಜ್ ಆರ್ಗನೈಸ್ ಮಾಡಿ ಅವ್ರದ್ದು ಯಾವ ಥರಕ್ಕೆ ಸ್ಟೇಜ್ಗೆ ಡೆಕೋರೇಟ್ ಮಾಡ್ತಾರೆ, ಮತ್ತು ಎಲ್ಲ ಗುರು ಕಿರಣ್ದೇ ಮ್ಯೂಸಿಕ್ ಆರ್ಕೆಸ್ಟ್ರಾದೇ ಎಲ್ಲ ಇನ್ಸ್ಟ್ರೂಮೆಂಟ್ ವೈರಿಂಗ್ ಎಲ್ಲ ಸೆಟ್ ಮಾಡ್ತಾರೆ, ಸೌಂಡ್ ಸೆಟ್ ಮಾಡ್ತಾರೆ. ನಾನು ಮೇನ್ ಹಾಲ್ನಲ್ಲಿ 7,000 ಜನಕ್ಕೆ ನಮಗೆ ಹೇಳೋ ಪ್ರಕಾರನಲ್ಲಿ ನಾನು ಸೀಟಿಂಗ್ ಸೆಟ್ ಮಾಡ್ತೀನಿ. ಫಸ್ಟ್ 750 ಜನ ಮೇಲೆ ಬ್ಯಾರಿಕೇಡ್ ಇದೆ, ಆಮೇಲೆ ಒಂದು ಬ್ಯಾರಿಕೇಡ್ ಇದೆ, ಅದು ಪೊಲೀಸ್ ಎಲ್ಲ ಬ್ಯಾರಿಕೇಡ್ ಹಾಕಿ ಸೆಟ್ಟಿಂಗ್ ಮಾಡ್ತಾರೆ. 3 ಡಿಫ್ರೆಂಟ್ ಗೇಟ್ ಇದೆ. ಮೇನ್ ಹಾಲ್ ಬೆಕ್ ಸೈಡ್ ಒಂದು ಚಿಕ್ಕ ಹಾಲ್ ಇದೆ, ಅಲ್ಲಿಂದ MIT ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ಸ್ ಬರ್ತಾರೆ. ಸೆಂಟರ್ನಲ್ಲಿ ಗೇಟಿಂದ VIP ಜನ ಬರ್ತಾರೆ, ಬ್ಯಾಕ್ ಗೇಟಿಂದ VIP ಜನ ಬರ್ತಾರೆ. ಸುಮಾರು 2:30 3 o'clock-ಇಂದ 5:30 6 o'clock ಅಬೌಟ್ 2.5-3 hours ಪ್ರೋಗ್ರಾಮ್ ಇದೆ. ಸರ್, ನೀವು ಯಾವಾಗಾದ್ರೂ ಅಪ್ಪು ಸರ್ನ ಭೇಟಿ ಆಗಿದ್ರಾ, ಮೀಟ್ ಆಗಿದ್ರಾ, ಮಾತಾಡಿದ್ರಾ? ಹೇಗಿತ್ತು ಒಡನಾಟ ಅಂತ? ಸರ್, ಪುನೀತ್ ಸರ್ ಇಸ್ ಲೈಕ್ ಮೈ ಸನ್. ಅವ್ರು 20-30 ಸರಿ ನಮ್ಮ ಕಡೆ ಬೇರೆ ಯಾರ್ಯಾರು ದೊಡ್ಡ ಜನ ಮದುವೆನಲ್ಲಿ ಅವ್ರಿಗೆ ಇನ್ವೈಟ್ ಮಾಡ್ತಾರೆ, ಅವ್ರು ಬರ್ತಾರೆ. ಯಾವತ್ತು ಬರ್ತಾರೆ ನಾನು ಅವ್ರಿಗೆ ನಮಸ್ಕಾರ ಮಾಡ್ತೀನಿ, ಅವರೇ ನಮಗೆ ರಿಟರ್ನ್ನಲ್ಲಿ ನಮಸ್ಕಾರ ಮಾಡಿ ಹಲೋ ಅಂಕಲ್ ನಮ್ಮ ಕಡೆ ಸ್ಮೈಲ್ ಮಾಡಿ ಹೋಗ್ತಾರೆ. ನಮಗೆ ತುಂಬ ಖುಷಿ ಪ್ರೀತಿ ಆಗ್ತಾರೆ. ಈಗ ಮ್ಯಾನೇಜರ್ ಅಂತ ಜಿಗ್ನೇಶ್ ಅವರು ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ಸರ್, ಪ್ರಿಪರೇಷನ್ಸ್ ಯಾವ ತರ ಇದೆ, ಹಾಗೆ ನಾಳೆ 2,000 ಜನ ಸೀಟಿಂಗ್ಸ್ ಯಾವ ತರ ಇರುತ್ತೆ, VIP ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಅಂತ ಎಲ್ಲ ಹೇಳಿದ್ರು. ಸೊ ಅವ್ರಿಗೆಲ್ಲ ಯಾವ ರೀತಿ ಒಂದು ಸೀಟಿಂಗ್ ವ್ಯವಸ್ಥೆ ಆಗಿರ್ಬೋದು ಇರೋದು? ಸರ್, ಸೀಟಿಂಗ್ಗೆ ನಮ್ಮ ರಾತ್ರಿಯಿಂದ ಕೆಲಸ ಸ್ಟಾರ್ಟ್ ಆಗೋದೇ ಅಲ್ಲ, ಬೆಳಿಗ್ಗೆಯಿಂದ ಮುಗಿತೀನಿ ಅಲ್ಲ. ಸೊ ಒಟ್ಟಿಗೆ 2,000 ಜನಕ್ಕೆ ಅವರು ನಮಗೆ ವ್ಯವಸ್ಥೆ ಮಾಡೋಕ್ಕೆ ಹೇಳಿದ್ದೀನಿ. MIPಗೆ ಮುಂದೆ ಸೀಟಿಂಗ್ ಇದೆ, ಅದರಲ್ಲಿ ಸೋಫಾ ಸೀಟಿಂಗ್ ಇರುತ್ತೆ. ಬೇರೆ ಎಲ್ಲರಿಗೆ ಒಂದೇ ಥರ ಬರೀ ಚೇರ್ ಮತ್ತು ಕವರ್ ಹಾಕೋಕ್ಕೆ 2,000 ಜನಕ್ಕೆ ನಾನು ಪೂರ್ತಿ ವ್ಯವಸ್ಥೆ ಮಾಡ್ತೀನಿ. ಪೊಲೀಸ್ ಇದು ಫಿಲಮ್ ಚೇಂಬರ್ ಕಡೆಯಿಂದ ಇನ್ವೈಟೀಸ್ ಇದೆ. ಅವರು ಕಮಿಷನರ್ ಮತ್ತು ಅವರೆಲ್ಲ ಮೀಟಿಂಗ್ ಮಾಡಿಕೊಂಡು ಪ್ಲಾನ್ ಮಾಡಿದ್ದಾರೆ, ಯಾರ್ಯಾರಿಗೆ ಇನ್ವೈಟ್ ಮಾಡ್ತಾರೆ, ಅವ್ರ ಜೊತೆಗೆ ಎಷ್ಟು ಜನ ಬರ್ತಾರೆ, ಮಿನಿಸ್ಟರ್ಸು VIP ಜೊತೆಗೆ ಅವ್ರದ್ದು ಸೆಕ್ಯೂರಿಟಿ ಗನ್ಮ್ಯಾನ್ ಅವರೆಲ್ಲ ಬರ್ತಾರೆ, ಎಲ್ಲರಿಗೂ ಕೂಡ ಪಾಸ್ ಕೊಡಬೇಕು. ಅದೇ ಥರ ಅವ್ರು ರಿಕ್ವೆಸ್ಟ್ ಮಾಡಿರ್ತಾರೆ. ಸೊ ಯಾರ ಹತ್ರ ಪಾಸ್ ಇರ್ತಾರೆ ಅವ್ರಿಗೆ ಮಾತ್ರ ಅವ್ರು ಬಿಡ್ತಾರೆ. ಪಾಸ್ ಅವ್ರ ಕಾರ್ಗೂ ಕೂಡ ಪಾಸ್ ಕೊಟ್ಟಿದ್ದಾರೆ. ಸೊ ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿ ಮಾಡೋಕ್ಕೆ ಯೋಜನೆ ಆಗುತ್ತೆ. ಸೊ ಪೊಲೀಸ್ ಮತ್ತು ಫಿಲಮ್ ಚೇಂಬರ್ಸ್ ಕಂಡಾಗ ಅವರೆಲ್ಲ ಮೀಟಿಂಗ್ ಮಾಡಿಕೊಂಡು ಅವರೆಲ್ಲ ಪ್ಲಾನ್ ಮಾಡಿ ಸ್ಮೂತ್ನಲ್ಲಿ ಫಂಕ್ಷನ್ ನಡೀಬಹುದು, ಅದಕ್ಕೆ ಅವ್ರು ಯೋಜನೆ ಮಾಡಿದ್ದಾರೆ. ಸರ್, ಬೇರೆ ಇಂಡಸ್ಟ್ರಿಯಿಂದ ಕೂಡ ಸೆಲೆಬ್ರಿಟೀಸ್ ಬರ್ತಾರೆ ಮತ್ತೆ ಅಂತ ಇದೆ. ಸೊ ನಿಮ್ಗೆ ಮಾಹಿತಿ ಇದೆಯಾ ಯಾರ್ಯಾರು ಬರ್ಬೋದು ಅಂತ? ಸರ್, ಯಾರ್ಯಾರು ಬಹುದು ಇನ್ನು ಏನು ಲಿಸ್ಟ್ ನಮ್ಮ ಹತ್ರ ಬಂದಿಲ್ಲ, ನಾಳೆ ಬೆಳಿಗ್ಗೆ ಬರಬಹುದು. ಬಟ್ ಇವಾಗ ಅವ್ರು ಹೇಳ್ತಾರೆ ನಮ್ದು ಕನ್ನಡ ಫಿಲಮ್ ಇಂಡಸ್ಟ್ರಿ ಕಡೆಯಿಂದ ಎಲ್ಲ ಜನ ಬರ್ಬೋದು, ನಮ್ದು ಹೋಲ್ ಸೌತ್ ಕಡೆಯಿಂದ ಎಲ್ಲ ಬರ್ಬೋದು, ತಮಿಳುನಾಡು, ಕೇರಳ. ಹೆಸರುಗಳು ಇಂದು ಲಿಸ್ಟ್ ನಮಗೆ ಯಾರು ಗೊತ್ತಿಲ್ಲ, ಕನ್ಫರ್ಮೇಶನ್ ಯಾರ್ಯಾರು ಬರ್ತಾರೆ ನಾಳೆ ಬೆಳಿಗ್ಗೆ ನಮಗೆ ಕೊಡ್ತಾರೆ. ಬಾಲಿವುಡ್ ಕಡೆಯಿಂದ ಬರೋಕ್ಕೆ ಚಾನ್ಸಸ್ ಇದೆ, ಅದೇ ಥರ ಅವ್ರು ಮಾತಾಡಿದ್ರು. ಸೊ ಅವರು ಎಲ್ಲ ನಾಳೆ ಲಿಸ್ಟ್ ಬೆಳಿಗ್ಗೆ ಬರ್ಬೋದು, ಇವತ್ತು ಗಂಟೆ ಇನ್ನೂ ಲಿಸ್ಟ್ ಬಂದಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನ್ಯೂಸ್ 18 ಕನ್ನಡ ಜೊತೆ ಮಾತಾಡಿದ್ದು ಥ್ಯಾಂಕ್ ಯು. ಇವಿಷ್ಟು ಗಾಯತ್ರಿ ವಿಹಾರ್ ಓನರ್ ಆದಂತಹ ಪಂಕಜ್ ಕೊಠಾರಿ ಹಾಗೂ ಮ್ಯಾನೇಜರ್ ಆದಂತಹ ಜಿಗ್ನೇಶ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರು ರಸ್ತೆ ಗುಂಡಿ ನರಕ, ಸವಾರರ ಗೋಳಿಗೆ ಮುಕ್ತಿ ಯಾವಾಗ? ನ್ಯೂಸ್ 18 ನಿರಂತರ ಅಭಿಯಾನ. ಬಿಬಿಎಂಪಿ ತೇಪೆ ಬಹಿರಂಗ. ಬೇಜವಾಬ್ದಾರಿ ಕಾಮಗಾರಿ ಮತ್ತೆ ಗುಂಡಿಗಳದ್ದೇ ಕಿರಿಕಿರಿ. ಸಾವಿನ ಗುಂಡಿ, ಬಿಬಿಎಂಪಿ ತೇಪೆ ಕಳ್ಳಾಟ. ಬೆಂಗಳೂರಿನಲ್ಲಿ ಮತ್ತೆ ವಾಹನ ಸವಾರು ಪರದಾಡ್ತಿದ್ದಾರೆ. ರಸ್ತೆ ಗುಂಡಿಗಳಿಂದ ವಾಹನ ಸವಾರು ಪರದಾಡ್ತಿದ್ದಾರೆ. 4 ದಿನಕ್ಕೆ ರಸ್ತೆ ಕಾಮಗಾರಿ ಹಾಳಾಗಿದೆ. ಮಳೆಯಿಂದ ಡಾಂಬರೀಕರಣ ಕೊಚ್ಚಿ ಹೋಗಿದೆ. ಎಲ್ಲಾ ಕಡೆ ರಸ್ತೆಗಳು ಕಿತ್ತು ಹೋಗಿರುವಂತದ್ದು. ಆಡುಗೋಡಿ ಮುಖ್ಯ ರಸ್ತೆಯಲ್ಲಿ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಸೊ ಇದೇ ರೀತಿ ಹಿಂದೆ ರಿಯಾಲಿಟಿ ಚೆಕ್ ಮಾಡಿದಾಗ್ಲೂ ಎಷ್ಟೋ ರಸ್ತೆಗಳಲ್ಲಿ ಗುಂಡಿ ಬಿದ್ದಂತಹ ರಸ್ತೆಗಳನ್ನ ಸರಿ ಮಾಡಲಾಗಿತ್ತು, ಹೊಸದಾಗಿ ಡಾಂಬರ್ ಹಾಕಲಾಗಿತ್ತು. ಆದ್ರೆ ಅದು ಎಷ್ಟು ಮಟ್ಟಿಗೆ ಕಳಪೆಯಾಗಿದೆ ಅನ್ನುವಂಥದ್ದು ಈಗ ಬಂದಿರುವಂತಹ ಮಳೆಯಿಂದ ಗೊತ್ತಾಗ್ತಾ ಇದೆ. ಮತ್ತೆ ಈಗ ರಸ್ತೆಗಳಲ್ಲಿ ಗುಂಡಿ ಬಿದ್ದಿರುವುದು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ನಿರಂತರವಾಗಿ ಮಳೆ ಬರ್ತಿರೋದ್ರಿಂದಾಗಿ ಎಲ್ಲಿ ಗುಂಡಿ ಬಿದ್ದಿದೆ ಅಂತಲೇ ವಾಹನ ಸವಾರರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಜೀವ ಕೈಯಲ್ಲಿ ಇಟ್ಕೊಂಡು ಹೋಗಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ನೋಡಿ ಯಾವ ರೀತಿ ಹಿಂದೆ ಗುಂಡಿ ಬಿದ್ದಂತಹ ರಸ್ತೆಗಳನ್ನ ಇವರು ಮತ್ತೆ ಡಾಂಬರ್ ಹಾಕಿ ಮುಚ್ಚಿದ್ರು. ಆದ್ರೆ ಈಗ ಮಳೆ ಬಂದಿರೋದ್ರಿಂದಾಗಿ ಮತ್ತೆ ಅದು ಯಾವ ರೀತಿಯಾಗಿ ಓಪನ್ ಆಗಿದೆ ಅನ್ನುವಂಥ ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ. ಅಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿಯನ್ನ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಸುರಿದಂತಹ ಮಳೆಯಿಂದ ಆಲ್ಮೋಸ್ಟ್ ಎಲ್ಲ ರಸ್ತೆಗಳಲ್ಲೂ ಕೂಡ ಇದೀಗ ಗುಂಡಿ ಬಿದ್ದಿರುವಂಥದ್ದು, ಡಾಂಬರ್
ಕಿತ್ತು ಹೋಗಿದೆ, ರಸ್ತೆಯೇ ಕೊಚ್ಚಿ ಹೋಗಿರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ಇದೀಗ ಮತ್ತೆ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೊ ರಸ್ತೆಗಳ ಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಆ ರಿಯಾಲಿಟಿ ಚೆಕ್ ನಲ್ಲಿ ವಾಸ್ತವಾಂಶವನ್ನ ನಾವೇ ಇದೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಎಲ್ಲ ಜಲ್ಲಿ ಕಲ್ಲುಗಳು ಎದ್ದು ಬಂದಿರುವಂತದ್ದು, ಮತ್ತೆ ಗುಂಡಿಯಿಂದಾಗಿ ವಾಹನ ಸವಾರರು ನಿತ್ಯ ನರಕವನ್ನ ಅನುಭವಿಸುವಂತಹ ಪರಿಸ್ಥಿತಿ ಮತ್ತೆ ಬಂದಿದೆ. ಬೆಂಗಳೂರು ರಸ್ತೆ ಗುಂಡಿ ನರಕ, ಸವಾರರ ಗೋಳಿಗೆ ಮುಕ್ತಿ ಯಾವಾಗ? ಅಕಸ್ಮಾತ್ ಇಲ್ಲೇನಾದ್ರೂ ಬೈಕ್ ಸವಾರರು ಬಿದ್ದು ಜೀವ ಹೋದ್ರದಕ್ಕೆ ಯಾರು ಹೊಣೆ? ನ್ಯೂಸ್ 18 ನಿರಂತರ ಅಭಿಯಾನ, ಬಿಬಿಎಂಪಿ ತೇಪೆ ಬಹಿರಂಗ. ಈ ಒಂದು ಭಾಗದಲ್ಲೇ ನೋಡಬಹುದು ಸುಮಾರು 10ಕ್ಕೂ ಹೆಚ್ಚು ಗುಂಡಿಗಳಲ್ಲಿ ಸರ್ಕಲ್ ಆಗಿ ಕಾಣ್ತಾ ಇದಾವೆ. ಬೇಜವಾಬ್ದಾರಿ ಕಾಮಗಾರಿ, ಮತ್ತೆ ಗುಂಡಿಗಳದ್ದೇ ಕಿರಿಕಿರಿ. ಸಾವಿನ ಗುಂಡಿ, ಬಿಬಿಎಂಪಿ ತೇಪೆ ಕಳ್ಳಾಟ.